ನಿವೃತ್ತ ಯೋಧನಿಗೆ ಅದ್ಧೂರಿಯಾಗಿ ಸ್ವಾಗತ. 30 ವರ್ಷಗಳ ಬಳಿಕ ಸ್ವಗ್ರಾಮಕ್ಕೆ ವೀರಯೋಧನ ಆಗಮನ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ದೇಶ ಸೇವೆಯೇ ಇವರ ಕಾಯಕ. ಹೆತ್ತ ತಾಯಿ ಹೊತ್ತ ನೆಲ ಸ್ವರ್ಗಕ್ಕಿಂತ ಮಿಗಿಲು ಎಂದುಕೊಂಡವರು ಈ ಯೋಧ. ಸತತ 30 ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ನಮ್ಮ ಹೆಮ್ಮೆಯ ಸುಬೇದಾರ್ ರಾಘವೇಂದ್ರ ಸೋಲಂಕಿ. ಧಾರವಾಡ ಜಿಲ್ಲೆಯ ನವಲೂರು ಗ್ರಾಮದ ಹೆಮ್ಮೆಯ ಮಗ ಈಗ ಸೇವೆಯಿಂದ ನಿವೃತ್ತರಾಗಿ ಸ್ವಗ್ರಾಮಕ್ಕೆ ಮರಳಿ ಬಂದಿದ್ದಾರೆ. 30 ವರ್ಷದವರೆಗೆ ಭಾರತಾಂಬೆಯ ಸೇವೆಗೆಂದೇ ತಮ್ಮ ಜೀವನವನ್ನ ಮುಡಿಪಾಗಿ ಇಟ್ಟವರು. ಇವರ ಆಗಮನಕ್ಕೆ ಹಬ್ಬದಂತೆ ಇಡೀ ಗ್ರಾಮದ ತುಂಬ ಸಂತೋಷ ತುಂಬಿತ್ತು. ದೇಶದ ಹಾಡುಗಳನ್ನ ಹಚ್ಚಿ ಮತ್ತು ಪಟಾಕಿ ಹಾರಿಸಿ ಟ್ರ್ಯಾಕ್ಟರ್ನ ಮೂಲಕ ಊರು ತುಂಬ ಮೆರವಣಿಗೆ ಮಾಡಲಾಯಿತು. ಮಾಜಿ ಸೈನಿಕರ ಫೌಂಡೇಶನ್ ಅದ್ದೂರಿಯಾಗಿ ಬರಮಾಡಿಕೊಂಡ್ರು. ವಿದ್ಯಾರ್ಥಿಗಳು ಸುಬೇದಾರ್ ರಾಘವೇಂದ್ರ ಸೋಲಂಕಿರವರ ಜೊತೆ ಫೋಟೋಗಳನ್ನ ತೆಗೆಸಿಕೊಂಡ್ರು. ಊರಿನ ದೇವಾಲಯ ಮತ್ತು ದರ್ಗಾಕ್ಕೆ ಕುಟುಂಬ ಸಮೇತ ಭೇಟಿ ನೀಡಿ ದೇವರಿಗೆ ಹೂಮಾಲೆ ಹಾಕಿ ಪ್ರಾರ್ಥಿಸಿಕೊಂಡ್ರು. ಸರ್ಕಾರಿ ಮಾದರಿ ಕನ್ನಡ ಶಾಲೆಯಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಜರುಗಿತು. ಮಾಜಿ ಸೈನಿಕ ಸಿಕಂದರ್ ತಮ್ಮ ಯೋಧನ ಕುರಿತು ಮಾತನಾಡಿದರು. ಈ ಸಂದರ್ಭ ಕುಟುಂಬದವರು ಜೊತೆಗಿದ್ದರು. ಎಲ್ಲೆಲ್ಲೂ ದೇಶಭಕ್ತಿಯ ಘೋಷಣೆಗಳು ಮೊಳಗಿದವು. ಸುಬೇದಾರನ ಈ ಕಾರ್ಯಕ್ರಮದ ಮೂಲಕ ಯುವ ಜನತೆಗೆ ದೇಶಭಕ್ತಿ ಮೂಡಿಸುವಲ್ಲಿ ಯಶಸ್ವಿಯಾಯಿತು. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ದರಿಯಪ್ಪ ಸಾಳುಂಕೆ, ಸಾಕಿನ್ ನವಲೂರು. ನಾನು 1995ದಲ್ಲಿ ಎನ್ರೋಲ್ಮೆಂಟ್ ಆಗಿದ್ದು ಆರ್ಮಿದಲ್ಲಿ. ಫಸ್ಟ್ ನಾನು ಪೋಸ್ಟಿಂಗ್ ಎನ್ರೋಲ್ಮೆಂಟ್ ಆಗಿದ್ದು ಬೆಳಗಾವ್ BRO. ನೆಕ್ಸ್ಟ್ ನಾನು ಫಸ್ಟ್ ಪೋಸ್ಟಿಂಗ್ ಹೋಗಿದ್ದು ಆರ್ಟಿಲರಿ ಸೆಂಟರ್ ಹೈದರಾಬಾದ್. ನಂತರ ಟ್ರೈನಿಂಗ್ ಮುಗಿದ ನಂತರ ಫಸ್ಟ್ ಪೋಸ್ಟಿಂಗ್ ಹೋಗಿದ್ದು ನಾನು ಹಿಸಾರ್ ಹರಿಯಾಣ. ಅಲ್ಲಿಂದ ಹೋಗಿದ್ದು ಪಂಜಾಬ್ ಫರೀದ್ಕೋಟ್. ಅಲ್ಲಿಂದ ದುರ್ಬುಕ್ಲಿಂದ ಸೀದಾ ಬಂದಿದ್ದು ಸಿಕಂದ್ರಾಬಾದ್ಲಿಂದ ಬಂದಿದ್ದು ಮತ್ತೆ ಫರೀದ್ಕೋಟ್. ನೆಕ್ಸ್ಟ್ ನಾನು RR45 ಕಟ್ ಮಾಡಿದ್ದು. ಅದರ ನಂತರ ನಂತರ ಮತ್ತೆ ಹೋಗಿದ್ದು ಫರೀದ್ಕೋಟ್. ಅಲ್ಲಿಂದ ಹೋಗಿದ್ದು ನಾನು ಆಸಾಂ ರಂಗಿಯಾ. ನಂತರ ಆಸಾಂಲಿಂದ ಮತ್ತೆ ಬಂದಿದ್ದು ಸಿಕಂದ್ರಾಬಾದ್ ಬೋನ್ಪಲ್ಲಿ. ಅಲ್ಲಿಂದ ಮುಂದೆ ನಾನು ಹೋಗಿದ್ದು ಡಾಬರ್ಲಿಂದ ಬಂದಿದ್ದು ರಾಜಸ್ಥಾನ್ ಬಿಕಾನಿಯರ್. ನಂದು ಟೋಟಲ್ 30 ವರ್ಷ 4 ದಿನ ನಂದು ಆರ್ಮಿದಲ್ಲಿ ಸರ್ವಿಸ್ ಆಗಿದ್ದು. ನಾನು ಒಂದು ಭರ್ತಿ ಆಗುವಾಗ 17 ವರ್ಷ ನಾನು PUC ಫಸ್ಟ್ ಇಯರ್ ನವಲೂರು ಕಾಲೇಜ್ದಲ್ಲಿ ಸ್ಟಡಿ ಮಾಡಿ ಸೆಕೆಂಡ್ ಇಯರ್ದಲ್ಲಿ ನಾನು ಜಾಯ್ನ್ ಆಗಿದ್ದು 1993-95. ನಂತರ ಆರ್ಮಿ ಒಂದು ಆರ್ಗನೈಸೇಷನ್, ಒಳ್ಳೆ ಆರ್ಗನೈಸೇಷನು. ಇಲ್ಲಿ ಯುವಕರಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ಆರ್ಗನೈಸೇಷನು. ಯಾವುದು ದುಡ್ಡು ಹಣ ಖರ್ಚು ಯಾವುದೂ ರೀತಿ ಏನೂ ಆಗಲ್ಲ. ಮುಂದೆ ಫ್ಯೂಚರ್ ಕ್ಯಾರಿಯರ್ ಮಾಡಲಿಕ್ಕೆ ಒಂದು ಆರ್ಮಿ ಒಳ್ಳೆ ಇನ್ಸ್ಟಿಟ್ಯೂಟು. ನಾಲೆಜ್ ಇದೆ ಹುಡುಗರಿಗೆ ಮುಂದೆ ಪ್ರೋತ್ಸಾಹ ಕೊಡಲಿಕ್ಕೂ ಒಳ್ಳೆ ಇದಿದೆ. ನಂತರ ಸ್ಪೋರ್ಟ್ಸ್ಮನ್ಗೆ ಇನ್ನೂ ನ್ಯಾಷನಲ್ ಲೆವೆಲ್ವರೆಗೂ ಹುಡುಗರಿಗೆ ಮುಂದೆ ಅವರಿಗೆ ಪ್ರೋತ್ಸಾಹ ಮತ್ತು ಪ್ರಮೋಷನು, ಪೇಮೆಂಟು, ನಂತರ ಅವರಿಗೆ ಎಕ್ಸ್ಪೆಂಡಿಚರ್ ಎಲ್ಲವನ್ನು ಆರ್ಮಿನೇ ನೋಡ್ತಾ ಇರೋದು. ಆರ್ಮಿ ಒಂದು ಒಳ್ಳೆ ಆರ್ಗನೈಸೇಷನು. ಇಷ್ಟೇ, ಅದಕ್ಕೆ ಮನಸ್ಸು ಮಾಡಬೇಕು. ಆರ್ಮಿಲಿಂದ ಒಂದು ಡಿಸಿಪ್ಲಿನು, ಒಂದು ಮಾತಾಡೋ ರೀತಿ, ಯಾವುದೇ ರೀತಿಯಿಂದ ಮನುಷ್ಯನಿಗೆ ಒಂದು ಜೀವನ ಚರಿತ್ರೆ ಕಲಿಸಿಕೊಡ್ತದ ಆರ್ಮಿ. ಅದ್ರ ಮುಂದೆ ಬಂದ ಮೇಲೆ ನಮ್ಮದು ಸೆಕೆಂಡ್ ಇನ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೂ ನಂದು ಫಸ್ಟ್ ಇನ್ಸ್ ಮುಗಿದಿದೆ. ನಾನು 30 ವರ್ಷ ಸರ್ವಿಸ್ ಮಾಡಲಿಕ್ಕೆ ನಮ್ಮ ತಾಯಿ, ನಮ್ಮ ಅಣ್ಣ, ನಮ್ಮ ಮನೆಯವರು, ನಮ್ಮ ಊರವರು ಎಲ್ಲರ ಪ್ರೋತ್ಸಾಹದಿಂದಲೇ ನಾನು 30 ವರ್ಷ ಸರ್ವಿಸ್ ಮಾಡಿದ್ದು. ಕೈ ಒಂದೇ ಕಡೆಯಿಂದ ತಟ್ಟಲ್ಲ, 2 ಕಡೆಯಿಂದ ತಟ್ಟಿದ್ರೇನೆ ಒಳ್ಳೇದಾಗುತ್ತೆ. ಹಾಗೆ ಊರಿಗೆ ಬಂದಾಗ ಊರ ಕಡೆಯವರು, ಆರ್ಮಿದಲ್ಲಿದ್ದಾಗ ಆರ್ಮಿಗಳ ಸಹಪಾಠಿಯಿಂದ ನಾನು 30 ವರ್ಷ ಸರ್ವಿಸ್ ಮಾಡಿದೆ. ನಾನು ಇದು 30 ವರ್ಷ ಸರ್ವಿಸ್ ಕಂಪ್ಲೀಟ್ ಮಾಡಲಿಕ್ಕೆ ನವಲೂರು ಜನದ ಬಂಧು ಬಾಂಧವರು ಹಾಗೂ ಮೇನ್ ಇಂಪಾರ್ಟೆಂಟು ನಮ್ಮ ತಾಯಿ, ನಮ್ಮ ಅಕ್ಕ ತಂಗಿಯರು ಹಾಗೂ ನಮ್ಮ ಅಣ್ಣ. ಬಾಕಿ ನನ್ನ ಸಹಪಾಠಿಗಳಾದಂಥ ಮಾಜಿ ಸೈನಿಕ್ ಫೌಂಡೇಶನ್ ಇವರು ನನಗೆ 30 ವರ್ಷ ಬಂದ ಮೇಲೆ ತುಂಬ ನನಗೆ ಸಹಕಾರದಿಂದ ವೆಲ್ಕಮ್ ಮಾಡಿದರು. ನಂತರ ಊರಲ್ಲಿ ನನಗೆ ಮೆರವಣಿಗೆ ಮಾಡಿ ತುಂಬ ನನಗೆ ಒಂದು ಪ್ರೌಡ್ ಎಹಸಾಸ್ ಮಾಡಿದರು. ಸ್ಪೆಷಲಿ ಸಿಕಂದರ್ ಅವರಿಗೆ ಹಾಗೂ ಬಳ್ಳೂರು ಚಂದ್ರು ಅವರಿಗೆ, ಮಾಜಿ ಸೈನಿಕ್ ಫೌಂಡೇಶನ್ದ ಎಲ್ಲ ಸದಸ್ಯರಿಗೆ ಎಲ್ಲರಿಗೂ ನನ್ನನ್ನು ವೆಲ್ಕಮ್ ಮಾಡಿದಕ್ಕೋಸ್ಕರ ಹಾಗೂ ಎಲ್ಲ ಇದು ಮಾಡಿದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದ. ನಾನು ರಿಟೈರ್ಡ್ ಆಗಿ ಬಂದ ತಕ್ಷಣ ನನ್ನ ಮುಂದಿನ ಪ್ಲ್ಯಾನು ಫಸ್ಟ್ ಆಫ್ ಆಲ್ ಖಾಲಿ ಕೂತ್ಕೊಳ್ಳೋಂಗಿಲ್ಲ. ನಾನು ಮ್ಯಾಕ್ಸಿಮಮ್ ಪ್ರಯತ್ನದಲ್ಲಿದ್ದೇನೆ. ಬಂದ ತಕ್ಷಣ
ಫಸ್ಟ್ಲಿ ಇಂಡಿವಿಜುವಲ್ ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡಬೇಕು. ನಂತರ ನಾನು PG ಮಾಡೋ ಪ್ಲಾನ್ದಲ್ಲಿ ಇದ್ದೀನಿ. ಅಥವಾ ಯಾವುದಾದ್ರೂ ಗೌರ್ಮೆಂಟ್ ರೈಲ್ವೆದಲ್ಲಾಗಲಿ ಅಥವಾ ಬ್ಯಾಂಕ್ದಲ್ಲಾಗಲಿ ಯಾವುದಾದ್ರೂ ಜಾಬ್ ಸಿಕ್ಕರೆ ಜಾಬ್ ಮಾಡ್ತೀನಿ, ಇಲ್ಲಾಂದ್ರೆ ಸ್ವಂತದ್ದೇ ಯಾವುದಾದ್ರೂ ಒಂದು ಬಿಸ್ನೆಸ್ ತೆಗಿಬೇಕಂತ ಮನಸ್ಸು ಮಾಡಿದ್ದೀನಿ. ಏನೂ ಇಲ್ಲ ಅಂದರೆ ಲಾಸ್ಟಿಗೆ ನಂದು ಹೊಲ ಇದೆ, ಫಾರ್ಮರ್ ಕೆಲಸ ಮಾಡೋದು. ಇಷ್ಟು ದಿನ ನಾನು ದೇಶ ಸೇವೆ ಮಾಡಿದೆ, ಈ ಕಿಸಾನ್ ಆಗಿ ಸೇವೆ ಮಾಡೋದೊಂದು ಪ್ರಯತ್ನ ಮಾಡ್ತೀನಿ. ಯುವಕರಿಗೆ ನನಗೆ ಮಧ್ಯ ಮಧ್ಯ ಸ್ಕೂಲು ಕಾಲೇಜ್ದಲ್ಲಿ ಅಗರ್ ನನಗೆ ಟೈಮ್ ಸಿಕ್ಕರೆ ಹೋಗಿ ನಾನು ಅವರಿಗೆ ಆರ್ಮಿ ಫೆಸಿಲಿಟಿ ಬಗ್ಗೆ, ನಂತರ ಸ್ಪೋರ್ಟ್ಸ್ ಫೆಸಿಲಿಟಿ ಬಗ್ಗೆ, ನಂತರ ಅವರಿಗೆ ಆರ್ಮಿ ಎಜುಕೇಶನ್ ಸೈಡ್ಲಿಂದ ಪ್ರಮೋಷನ್ಸ್ ಯಾವ್ಯಾವ ಇಫೆಕ್ಟಿವ್ ನಂತರ ಅದರಿಂದ ಬೆನಿಫಿಟ್ಸ್ ಏನಿದೆ, ಪೇ ಅಂಡ್ ಸ್ಕೇಲ್ ಅಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ, ಇದು ನಾನು ಸ್ಕೂಲ್ ಕಾಲೇಜಲ್ಲಿ ವಿಸಿಟ್ ಕೊಟ್ಬಿಟ್ಟು ಸ್ಪೀಚ್ ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ ಸರ್. ಎಲ್ಲರಿಗೂ ಮೊದಲಾಗಿ ದೇಶ ಪ್ರೇಮಿಗಳು, ವಿಶೇಷವಾಗಿ ನಮ್ಮ ಮಾಜಿ ಸೈನಿಕ ಸೇವಾಶಕ್ತಿ ಫೌಂಡೇಶನ್ ಮತ್ತು ಫ್ರೆಂಡ್ಸ್ ಗ್ರೋತ್ ಅಸೋಸಿಯೇಷನ್ ನವಲೂರಿನ ಗುರು ಹಿರಿಯರು ಮತ್ತು ವಿದ್ಯಾರ್ಥಿಗಳು ಮತ್ತು ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡ ಅತ್ಯಂತ ಪುರಾತನ ಊರಾದ್ರೆ ಅದು ನವಲೂರು. ನಮ್ಮ ನವಲೂರಿನಲ್ಲಿ ಅಧಿಕ ಸೈನಿಕರ ಕೊಟ್ಟಿದ್ದ ದೇಶಕ್ಕೆ ಯಾರಾದರೂ ಅದು ನವಲೂರು ಊರು ಅಂತ ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ನಮ್ಮ ಸೋದರರಾದಂಥ, ನಮ್ಮ ಸಂಘಟನೆಯ ಸದಸ್ಯರಾದಂಥ ರಾಘವೇಂದ್ರ ಸೋಳಂಕಿ ಅವರು ಸತತ 30 ವರ್ಷಗಳ ಕಾಲ ತಮ್ಮ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಸ್ವಗ್ರಾಮಕ್ಕೆ ಆಗಮಿಸುತ್ತಿರುವ ಹಾಗೆ ಅದರ ಉಪಲಕ್ಷ್ಯ ಮಂದ ನಮ್ಮೆಲ್ಲರ ಸಂಘಟನೆ ಮತ್ತು ಊರಿನ ಗುರಿ ಹಿರಿಯರ ಸಂದರ್ಭದಲ್ಲಿ ಅವ್ರಿಗೆ ಬರಮಾಡಿಕೊಂಡು ಹೃತ್ಪೂರ್ವದ ಒಂದು ಏನು ಸ್ವಾಗತ ನಮ್ಮ ಕರ್ತವ್ಯ ಏನೈತಿ ಸಂಘಟನೆದ ಅದನ್ನೆಲ್ಲ ನಾವು ಮಾಡೀವಿ. ಇದು ಸಂಘಟನೆ ಅಷ್ಟೇ ಅಲ್ಲ, ಇದು ಸಂಘಟನೆ ಒಂದು ಕುಟುಂಬ ಇದ್ದಂಗೆ. ಬೇರೆ ಸಂಘಟನೆ ನೋಡಿರ್ಬೋದು, ಅದು ಸಂಘಟನೆ ಮಾತ್ರ, ಇದು ನಮ್ಮ ಸಂಘಟನೆ ಅಲ್ಲ, ಇದು ಒಂದು ಬೃಹತ್ ಆಕಾರದ ಒಂದು ಕುಟುಂಬ ಅಂತ ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ನಮ್ಮ ನವಲೂರಿನ ಜನತೆ, ಗುರು ಹಿರಿಯರು ಅವರೆಲ್ಲರಿಗೂ ನಮಗೆ ಇಷ್ಟು ನಾವು ಮಾಡಿದಂದ್ರೆ ನಾವು ಸುಮಾರು ವರ್ಷಗಳಿಂದ ಒಂದು ಸಂಘಟನೆ ಮಾಡಿ ಮಾಜಿ ಸೈನಿಕರು ಅನೇಕ ಸಮಾಜ ಸೇವೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀವಿ. ಅದೇ ಥರ ನಮ್ಮ ಹಿರಿಯ ಸೋದರರಂಥ 30 ವರ್ಷಗಳ ಕಾಲ ದೀರ್ಘಾವಧಿ ವರ್ಷ ಕಾಲ ಅವರು ಸೇವೆ ಮಾಡಿ ಶಾರೀರಿಕ ಮತ್ತು ಮಾನಸಿಕವಾಗಿ ಹೆಂಗೆ ಹೋಗಿದ್ರು ಹಂಗೆ ಏಜ್ ಸ್ವಲ್ಪ ರಿಟೈರ್ ಬಂದಾರ ಅವ್ರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಬಯಸ್ತೀನಿ. ಇದೇ ಮುಖಾಂತರ ಅವರು ಸಮಾಜಕ್ಕೆ ತಮ್ಮದೇ ಆದ ಒಂದು ಏನಾರ ಕೊಡುಗೆ ಮುಂದಿನ ದಿನಗಳಲ್ಲಿ ಕೊಡಲಿ. ಅವ್ರದ್ದು ಈಗ ಏನಾರು ಸೇನಾದಲ್ಲಿ ಮಾಡ್ಯಾರ ಯುವತರಿಗೆ ನಮ್ಮ ಯುವಕರದ ಒಂದು ದೇಶ ಯಾವುದಾದ್ರೂ ಇದು ಅದು ಭಾರತ ದೇಶ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂದ್ರೆ ನಮ್ಮ ಅತ್ಯಂತ ಡಿಸಿಪ್ಲಿನ್ ಸಂಸ್ಥೆ ಯಾವುದಾದ್ರು ಇದ್ರೂ ಅದು ಇಂಡಿಯನ್ ಆರ್ಮಿ ಮಾತ್ರ. ನೀವು ಎಲ್ಲರದ್ದು ನೋಡ್ರಿ, ನಿಷ್ಠಾವಂತಕ್ಕೆ ಯಾವ್ದಾರ ಒಂದು ಉದಾಹರಣೆ ಕೊಡ್ತಾರ ಆದ್ರೆ ಅದು ಆರ್ಮಿ ಮಾತ್ರ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದಕ್ಕಾಗಿ ಈಗ ನಿಮಗೆ ಮುಖಾಂತರ ಏನು ಹೇಳ್ಬೇಕಂದ್ರೆ, ಯುವಕರು ಈ ದೇಶದ ಆಸ್ತಿ. ಈ ಯುವಕರಿಗೆ ಏನು ಹೇಳ್ಬೇಕಂದ್ರೆ, ಈ ನಮ್ಮ ಏನು ಸಹೋದರ ಬಂದಾನ ಇವ್ರ ಮಾರ್ಗದರ್ಶನದಲ್ಲಿ ಇನ್ನೂ ಯುವಕರು ಭಾರತೀಯ ಸೇನೆಗೆ ಸೇರಿ ಅವರು ದೇಶದ ಭಾರತೀಯ ದೇಶ ಸೇವೆ ಸಲ್ಲಿಸುವ ಮುಖಾಂತರ ಅವ್ರಿಗೂ ಒಂದು ಗೌರವ ಹೆಚ್ಚಿಸುವ ಮುಖಾಂತರ ನಮ್ಮ ಊರಿನ ಕೀರ್ತಿ ಹೆಚ್ಚಿಸಬೇಕಂತ ಹೇಳಿ ನನಗೂ ಮಾತಾಡೋಕ್ಕೂ ಅವಕಾಶ ಕೊಟ್ಟಿದ್ದ ಮತ್ತೊಮ್ಮೆ ಅವರು ಬಂದಿದ್ದ ಊರ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ಸ್ವಾಗತ ಸುಸ್ವಾಗತ ಕೊಡುವ ಮುಖಾಂತರ ನಮಸ್ಕಾರ. ನಾನು ಧಾರವಾಡ ಜಿಲ್ಲಾ ಅಧ್ಯಕ್ಷ ಸಿಕಂದರ್ ಉರ್ಫ್ ಶಿಕ್ಕುದಾದ ಮಾತಾಡೋದು. ಇತ್ತಿತ್ತಲಾಗ ನಮ್ಮ ಸಹೋದರರಾದಂಥ ನಮ್ಮ ಫೌಂಡೇಶನ್ ಸದಸ್ಯರಾದಂಥ ರಾಘವೇಂದ್ರ ಸೋಳಂಕಿ ಸರ್ ಅವರು ಸತತ ಭಾರತಾಂಬೆಯ 30 ವರ್ಷಗಳ ಕಾಲ ದೀರ್ಘಾವಧಿ ಕಾಲ ಸೇವೆ ಮಾಡಿ ತಮ್ಮ ಸ್ವಗ್ರಾಮಕ್ಕೆ ಬಂದಿದ್ದಾರೆ. ಅವರು ನಮ್ಮ ಫೌಂಡೇಶನ್ ಮತ್ತು ಫ್ರೆಂಡ್ಸ್ ಗ್ರೋತ್ ಅಸೋಸಿಯೇಷನ್ ಮತ್ತು ನವಲೂರಿನ ಗುರು ಹಿರಿಯರು ಕೂಡಿ ಅವ್ರಿಗೆ ನಾವು ಗ್ರಾಮಕ್ಕೆ ಸ್ವಾಗತ ಸುಸ್ವಾಗತ ತರುವ ಮುಖಾಂತರ, ಯಾಕಂದ್ರೆ ದೇಶ ಸೇವೆ ಯಾರು ಮಾಡ್ತಾರೆ, ಅತ್ಯಂತ ಬಡ ಕುಟುಂಬದ ಹುಟ್ಟಿದಾರ ಅಷ್ಟೇ ಅವರು ದೇಶ ಸೇವೆ ಮಾಡ್ತಾರೆ. ಈಗ ನೀವು ಹೊರಗಿನ ಪರಿಸ್ಥಿತಿ ನೋಡಿರ್ಬೋದು, ಆದ್ರೆ ದೇಶ ಶಾಂತಿವತಿ ಈಗ ಇದ್ರೆ ಇಲ್ಲೆಲ್ಲ ರಾಜಕೀಯ ತಮ್ಮ ಬ್ಯಾಳಿ ಬೇಯಿಸ್ಕೊಳಕ್ಕೆ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ಬಂಧುಗಳೇ, ಇದನ್ನ ಯಾಕೆ ಹೇಳಕತ್ತೀನಿ ಅಂದ್ರೆ, ಈಗಿನ ರಾಜಕೀಯ ವ್ಯವಸ್ಥೆ ನೋಡಾಕತ್ತೀರಿ ನೀವು ಸರ್ ಹೆಂಗೈತೆ ಅಂತೇಳಿ. ಆಮ್ಯಾಗ ನಮ್ಮ ನೆರೆಹೊರೆ ದೇಶಗಳ ಅಲ್ಲಿಯೂ ಏನೇನು ಬಗಾವತ್ ಅದಾವಂತ ಅದನ್ನು ನೀವು ಸ್ಪಷ್ಟವಾಗಿ ನೋಡಿದಿರಿ ಸೋಷಿಯಲ್ ಮೀಡಿಯಾ ಮುಖಾಂತರ, ನ್ಯೂಸ್ ಮುಖಾಂತರ, ಪ್ರತಿಯೊಂದು ಹೆಜ್ಜೆಲಿ. ಆದ್ರೆ ಭಾರತವನ್ನು ಸದೃಢವಾಗಿ ಶಾಂತಿಯುತ ಕಾಪಾಡೋದ್ರಲ್ಲಿ 95% ಯಾರ್ದಾರು ಇದ್ರು ಅದು ಸೈನಿಕರ ಮತ್ತು ಸೈನಿಕರ ಅದೇವಂತ ಹೇಳಿ ಗಡಿ ಭಾಗದಲ್ಲಿ ಸದೃಢವಾಗಿ ಅಲ್ಲಿ ಜಾತ್ಯತೀತವಾಗಿ ಯಾವುದು ಧರ್ಮ ನಿಶ್ಚಯ ಇಲ್ಲ, ಕಠೋರ ಎಂತೆಂಥ ವಾತಾವರಣ ಎಂತೆಂಥ ಮೋಸಮ್ ಒಳಗೆ ಸದ್ಯಕ್ಕೆ ನಾವು ಯಾಕೆ ಭಾರತಾಂಬಿಗೆ ರಕ್ಷಣೆ ನಾವು ಮಾಡಕತ್ತೇವಂದ್ರೆ ಅಲ್ಲಿ ನಿಷ್ಠಾವಂತೆ ಅಲ್ಲಿ ದುಡ್ಯಾಕತ್ತೇವ ಅಂತ ಹೇಳಿ ಇಲ್ಲಿ ತಮ್ಮ ಬ್ಯಾಳಿ ಬೇಯಿಸ್ಕೊಳಾಕ್ತಾರೆ ಕೆಲವೊಬ್ಬರು. ಅದಕ್ಕೆ ಅದನ್ನು ಬಿಟ್ಟು
ಮದಕ್ಕೆ ಯಾವುದೋ ಪ್ರಾಮುಖ್ಯತೆ ಕೊಡೋಕೆ ದೇಶಕ್ಕೆ ಪ್ರಾಮುಖ್ಯತೆ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ. ಅದೇ ಥರ ನಮ್ಮ ಸಹೋದರರು ಬಂದಾರು, ಅವರು ಅನೇಕ ಅವರ ಅನುಭವ ಇದೆ. 30 ವರ್ಷಗಳ ದೀರ್ಘಾವಧಿ ಕಾಲ ಸೇನೆಯಲ್ಲಿ ಮಾಡಿದ್ದಾರೆ. ಸಮಾಜಕ್ಕೆ ನಮ್ಮ ಸಂಘಟನೆ ಒಳಗೆ ಇನ್ನೂ ನಮ್ಮ ಸಂಘಟನೆ ಬಲವರ್ಧನೆ ಮಾಡುವ ಮುಖಾಂತರ ಅನೇಕ ನಮ್ಮ ಸಂಘಟನೆಗಳು ಸಮಾಜ ಸೇವೆ ಮುಖಿ ಕಾರ್ಯ ಮಾಡ್ತಿದ್ದೇವೆ. ಅದ್ರ ಜೊತೆಗೆ ಅವ್ರದ್ದು ಒಂದು ಪಾಲು ನಮ್ಮಂತಲ್ಲಿ ಇರ್ತೈತಿ. ಇನ್ನೂ ಉನ್ನತ ಮಟ್ಟಕ್ಕೆ ಈ ಸಂಘಟನೆ ಬೆಳೆಸ್ತಾರಂತ ಭರವಸೆ ಕೂಡ ನಮ್ಮಲ್ಲಿ ಇದೆ. ಇದು ಮತ್ತು ಪ್ರತಿಯೊಂದು ಸಮಾಜದ ಎಲ್ಲರ ಒಂದು ಅನ್ಯಾಯ ಆಗಿರುತ್ತೆ ಅಂದ್ರೆ ಅದ್ರ ವಿರುದ್ಧ ಹೋರಾಡೋದು ಯಾವುದೇ ಇದ್ರೆ ಅದು ನಮ್ಮ ಸಂಘಟನೆ ಅಂತ ಹೇಳಿ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಹೇಳಕ್ ಇಷ್ಟಪಡ್ತೀವಿ ಆತ್ಮೀಯ ಬಂದು. ಅದಕ್ಕಾಗಿ ಈಗ ಅವ್ರಿಗೆ ಬಂದೇವಿ. ಅವ್ರಿಗೆಲ್ಲ ನಾವು ವಿದ್ಯಾರ್ಥಿಗಳಿಗೆ ಮೋಟಿವೇಟೆಡ್ ಸ್ಪೀಚನ್ನು ನೋಡ್ತಿರ್ತೀವಿ. ಆರ್ಮಿ ಬಗ್ಗೆ, ದೇಶದ ಬಗ್ಗೆ ಅಭಿಮಾನ, ಸ್ವಾಭಿಮಾನ ಬಗ್ಗೆ, ತಮ್ಮ ವೈಯಕ್ತಿಕ, ಶಾರೀರಿಕ ಮತ್ತು ಮಾನಸಿಕ, ಆರ್ಥಿಕ ಬೆಳವಣಿಗೆ ಕೂಡ ಅವ್ರಿಗೆ ಮೋಟಿವೇಟನ್ ಸ್ಪೀಚ್ ಮಾಡುವ ಮುಖಾಂತರ, ಅವ್ರಿಗೆ ಬೆಳೆಯುವ ಮುಖಾಂತರ ಒಂದು ಊರಿನ ಹೆಸರು ತರುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಅವರು ನಮಗೆ ಇದಕ್ಕೆ ಸಹಯೋಗ ಕೊಡ್ತಾರಂತ ಭರವಸೆ ಇದ್ದೇವೆ. ಅವರು ಮುಂದಿನ ಇನ್ನಿಂಗ್ಸ್ ಈಗ ಬಂದಿದೆ. ಯಾಕಂದ್ರೆ ಇದು ಸಮಾಜ, ನಮ್ಮ ಆರ್ಮಿ ಇರೋದೇ ಬೇರೆ. ಸುಶಾಸನ ಒಳಗೆ ಡಿಸಿಪ್ಲಿನ್ ಅಂದ್ರೆ ಆರ್ಮಿ. ಅದನ್ನು ಬಿಟ್ಟು ಬಂದ ಬಳಕ ಇಲ್ಲಿ ಹೊರಗಿನ ವಾತಾವರಣ ಹೆಂಗೈತಿ ಅವ್ರು ಅದನ್ನ ನೋಡ್ಕೊಂಡು ಮುಂದಿನ ಸ್ಟೆಪ್ ತಗೊಳ್ಳಿ. ಅವರು ಸಮಾಜಕ್ಕೆ ತಮ್ಮದೇ ಆದ ಒಂದು ಏನಾದ್ರು ಕೊಡುಗೆ ಕೊಡಲಿ ಅಂತ ಹೇಳಿ ಅವ್ರು ಬಂದಂತ ಮತ್ತೊಮ್ಮೆ ನಿಮಗೆ ಸ್ವಾಗತ ಸುಸ್ವಾಗತ ಬಯಸಿದ ಮುಖಾಂತರ ನಮ್ಮ ಸಂಘಟನೆ ಪರವಾಗಿ ನೀವು 30 ವರ್ಷಗಳಿಗೆ ಬಂದಿರಿ. ಅದಕ್ಕೆ ಸ್ವಾಗತ ಸುಸ್ವಾಗತ ಕೊಡುವ ಮುಖಾಂತರ ನಿಮಗೆ ಮತ್ತೊಮ್ಮೆ ವೆಲ್ಕಮ್ ಹೇಳುತ್ತಾ ನಾನು ಒಂದು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಇವತ್ತಿನ ದಿವಸ ನಮ್ಮ ಊರಿಗೆ ಮಣ್ಣಿನ ಮಗ ಮರಳಿ ಬಂದಿದ್ದಾರೆ. ನಮಗೆ ಭಾಳ ಅದ್ದೂರಿಯಾಗಿ ಖುಷಿಯಾಗಿದೆ. 30 ವರ್ಷದ ಕಾಲ ಅವರು ಸತತವಾಗಿ ದೇಶ ಸೇವೆ ಮಾಡಿ ನಮ್ಮ ಊರಿಗೆ ಮರಳಿ ಬಂದ ಇದನ್ನು ಶಾಲೆ ಮಕ್ಕಳನ್ನು ಅಲ್ಲಿ ನೋಡಿ ಶಾಲೆ ಮಕ್ಕಳು ಖುಷಿಪಟ್ಟರು. ಅದೇ ಥರ ಅವ್ರ ಮನಸ್ಸಿನಲ್ಲಿ ಬರಬೇಕು, ನಾವು ದೇಶ ಸೇವೆ ಮಾಡೋಕೆ ಹೋಗ್ಬೇಕಂತ ಇವತ್ತಿನ ದಿವಸ ಊರಿನಲ್ಲಿ ಎಲ್ಲ ಸಮಾಜ ಜೊತೆ ಎಲ್ಲರೂ ಖುಷಿಯಾಗಿ ಇವತ್ತು ಎಲ್ಲರ ಮನಸ್ಸೊಳಗೆ ದೇಶಭಕ್ತಿ ಅನ್ನೋದು ಒಂದು ಜಾಗೃತಿ ಮಾಡಿಕೊಟ್ರು ಅವರು ಸಾಳಂಕಿಯವರು. ಅದೇ ಥರ ನಮ್ಮ ದೇಶದ ನಮ್ಮ ಊರಿನ ಮಕ್ಕಳು ದೇಶ ಸೇವೆ ಮಾಡೋಕ್ಕೆ ಹೋಗ್ಬೇಕಂತ ನಾನು ಎರಡು ಮಾತು. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಬಾಬಾಜನ. ಇಂದು ಸುಮಾರು 30 ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಿ ಇದು ತಾಯ್ನಾಡಿಗೆ ಮರಳಿರ್ತಕ್ಕಂಥ ನಮ್ಮ ಸಹೋದರ ಆಗಿರ್ತಕ್ಕಂಥ ರಾಘವೇಂದ್ರ ಅವರು ಇವತ್ತು ಅದ್ದೂರಿಯಾಗಿ ಒಂದು ಧಾರವಾಡ ನಗರದ ಆದ್ಯಂತ ಮೆರವಣಿಗೆ ಮೂಲಕ ಈ ಒಂದು ಸಾರ್ವಜನಿಕರಲ್ಲಿ ದೇಶ ಸೇವೆಯನ್ನು ಮಾಡುವ ಒಂದು ಪ್ರಜ್ಞೆಯನ್ನು ಮೂಡಿಸುವುದು ಮತ್ತು ಇಲ್ಲಿರ್ತಕ್ಕಂಥ ಯುವಕರು ಸದ್ಯ ದೇಶ ಸೇವೆಯನ್ನು ಮಾಡಬೇಕು, ಮುಂದಿನ ಒಂದು ದೇಶವನ್ನು ಕಟ್ಟುವ ಒಂದು ಹೊಣೆಗಾರಿಕೆ ಈ ಒಂದು ಯುವಕರ ಒಂದು ಪಡೆಯಲಿದೆ. ಹಾಗಾಗಿ ಈ ಒಂದು ಸೇವೆಯನ್ನು ಮಾಡಿ ತಮ್ಮ ಇಡೀ ಒಂದು ದೇಶಕ್ಕೆ ಮತ್ತು ಊರಿಗೆ, ನವಲೂರು ಗ್ರಾಮಕ್ಕೆ ಬಹಳ ಅಚ್ಚುಮೆಚ್ಚಿನ ಒಂದು ಮಗನಾಗಿ ಯಾವುದೇ ಒಂದು ಕಳಂಕವಿಲ್ಲದೆ ಸೇವೆಯನ್ನು ಸಲ್ಲಿಸಿ ಮರಳಿ ಮತ್ತು ತಾಯ್ನಾಡಿಗೆ ಮರಳಿ ಬಂದಿದ್ದಕ್ಕಾಗಿ ಅವರಿಗೆ ನಮ್ಮ ಈ ಒಂದು ನವಲೂರು ಕುಟುಂಬದ ಪರವಾಗಿ ಮತ್ತು ನನ್ನ ಸಹೋದರರಿಗೆ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಮಹೇಶ್ ಶೆಟ್ವಾಜಿ. ಇವತ್ತಿನ ದಿನ ನಮ್ಮ ನವಲೂರು ಮಾಜಿ ಸೈನಿಕರ ಸೇವಾಶಕ್ತಿ ಫೌಂಡೇಶನ್ ಸದಸ್ಯರಾದ ಸುಬೇದಾರ್ ರಾಘವೇಂದ್ರ ಸೋಳಂಕಿಯವರು ತಮ್ಮ 30 ವರ್ಷಗಳ ಸುದೀರ್ಘ ಸೇವೆಯನ್ನು ಭಾರತೀಯ ಸೇನೆಯಲ್ಲಿ ಸಲ್ಲಿಸಿ ಸುಸಜ್ಜಿತವಾಗಿ ನಮ್ಮ ಗ್ರಾಮಕ್ಕೆ ಇವತ್ತು ಮರಳಿದ್ದಾರೆ ನಿವೃತ್ತಿಯಾಗಿ. ಇದೆಲ್ಲ ನಮ್ಮ ಗ್ರಾಮಸ್ಥರಿಗೆ ಹಾಗೂ ನಮ್ಮ ಮಾಜಿ ಸೈನಿಕರ ಸಂಘಟನೆಗೆ, ಗುರು ಎಲ್ಲರಿಗೂ, ಅವರ ಮನೆತನದವರಿಗೆ ಎಲ್ಲರಿಗೂ ಒಂದು ಸಂತೋಷದ ವಿಷಯ, ಹೆಮ್ಮೆಯ ವಿಷಯ ಕೂಡ. ಇವತ್ತವರು ಒಬ್ಬ ರಿಕ್ರೂಟ್ ಆಗಿ ಸೇನೆಯಲ್ಲಿ ಭರ್ತಿಯಾಗಿ ಸುಬೇದಾರಾಗಿ ಪದೋನ್ನತಿ ಹೊಂದಿ 30 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ಬಂದಿರುತ್ತಾರೆ. ಅವರ ಮುಂದಿನ ಜೀವನವೂ ಸಹ ಸುಖಕರವಾಗಿರಲಿ, ಇನ್ನೂ ಯಶಸ್ಸು ಅವರಿಗೆ ಸಿಗಲಿ ಆ ದೇವರು ಅಂಥೇಳಿ ಗ್ರಾಮಸ್ಥರು ನಮ್ಮೆಲ್ಲ ಸಂಘಟನೆ ಪರವಾಗಿ ನಾನು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ನಾನು ರಾಘವೇಂದ್ರ ಸಾಳುಂಕಿಯವರ ಹಿರಿಯ ಸೋದರ. ನಾವು 3 ಜನ ಸೋದರಲ್ಲಿ ಇವನು ಹಿರಿಯವನು. ನಮ್ಮ ಮನೆತನದಲ್ಲಿ ಮೇಲಾಗಿ 3 ಜನ ನಮ್ಮಲ್ಲಿ ಆರ್ಮಿ ಇದ್ದಾರೆ. ನಮ್ಮ ದೊಡ್ಡಪ್ಪರು ಆರ್ಮಿ ಸುಬೇದಾರ್ ಮೇಜರ್ ಆಗಿ ಅವರು ತಿಳ್ಕೊಂಡ್ರು. ಆಮೇಲೆ ನಮ್ಮ ಅಣ್ಣನವರೊಬ್ಬರು ಆರ್ಮಿಯಲ್ಲಿ ಇದ್ದು ಸರ್ವಿಸ್ ಮಾಡ್ಕೊಂಡು ಪೋಸ್ಟ್ ಡಿಪಾರ್ಟ್ಮೆಂಟಲ್ಲಿ ತಿಳ್ಕೊಂಡಿದ್ರು. ಈಗ ಅದರಂತೆ ನಮ್ಮ ಬ್ರದರು ಇವತ್ತು ಆರ್ಮಿಯಲ್ಲಿ ಸರ್ವಿಸ್ 30 ವರ್ಷಗಳ ಸೇವೆ ಸಲ್ಲಿಸಿ ನಮ್ಮ ಸ್ವಗ್ರಾಮಕ್ಕೆ ಬಂದಿದ್ದಾರೆ. ನಾನು ಅಂಚೆ ಇಲಾಖೆ ನೌಕರರಾಗಿದ್ದು. ನಮ್ಮ ನವಲೂರು ಗ್ರಾಮದಲ್ಲಿ ಒಂದು ಹೆಮ್ಮೆಯ ವಿಷಯ ಅಂದರೆ, ನಮ್ಮ ನವಲೂರು ಗ್ರಾಮದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸೇನಾಧಿಪತಿಗಳು ನಮ್ಮಲ್ಲಿ ಇದ್ದಾರಂತೆ. ಒಂದು ಹೆಮ್ಮೆ ಅಂದರೆ
ನಮ್ಮಲ್ಲಿ 20-30 ಜನ ಸೇನಾಧಿಕಾರಿಗಳು ನಮ್ಮ ದೇಶದ ಸಂಬಂಧ ಹೋರಾಡಿ ತಮ್ಮ ಸ್ವಾರ್ಥವಾದ ನಿಸ್ವಾರ್ಥ ಸೇವೆಯನ್ನು ಮಾಡಿ ಮರಳಿ ನಮ್ಮ ಊರಿಗೆ ಬಂದಿದ್ರು ಅಂದರೆ ನಮ್ಮ ಹೆಮ್ಮೆಯ ಒಂದು ಖುಷಿ. ಇವತ್ತು 2-3 ದಿವಸದಿಂದ ನಾವು ಅವ್ರನ್ನೆಲ್ಲ ನಮ್ಮ ಸಿಕಂದರ್ ಅವರು ಆಮೇಲೆ ನಮ್ಮ ಜಗದೀಶ್ ಅವ್ರನ್ನೆಲ್ಲ ಭೇಟಿ ಆದಾಗ ನಾವು ಒಂದು ತಮ್ಮನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳೋಣ, ಇದ್ರ ಒಂದು ತುಂಬ ಸಹಕಾರ ಕೊಡಬೇಕಂತ ತಿಳ್ಕೊಂಡಾಗ ಎಲ್ಲ ನಿವೃತ್ತ ಸಂಘದವರು ಎಲ್ಲ ನಮ್ಮ ಊರಿನ ಹಿರಿಯರು ಆಮೇಲೆ ಗುರು ಬಾಂಧವರು ನಮ್ಮ ಬಂಧು ಬಳಗದವರು ಎಲ್ಲರೂ ಬಂದು ಸಮಕ್ಷ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಳಿಸಿದ್ದಕ್ಕೆ ಮೊದಲು ಅವರಿಗೆಲ್ಲ ಧನ್ಯವಾದಗಳು. ಊರಿನ ಮಗ ನಮ್ಮ ದೇಶಕ್ಕಾಗಿ ನಮ್ಮ ಮಗ ದುಡಿದು ದೇಶದ ಮುಂದೆ ಬಂದು 2 ಸ್ಟಾರ್ ತೊಗೊಂಡು ಬಂದು ಬೆಳವಣಿಗೆಯಾಗಿ ಮುಂದೆ ಬಂದಾನ. ಇದರಂತೆ ಇವು ನಂಗೆ ಈ ದೇಶದ ಗಂಡ್ಮಕ್ಳೆಲ್ಲರೂ ಮಿಲಿಟ್ರಿಗೆ ಹೋಗಿ ಮುಂದೆ ಬಂದು ದುಡಿದು ಮುಂದೆ ಬರ್ಬೇಕಂತ ಹೇಳಿ ನನ್ನ ಆಸೆ. ಶ್ರೀ ಸುಬೇದಾರ ರಾಘವೇಂದ್ರ ಸಾಳುಂಕಿ ಅವರು ಒಂದು ನವಲೂರಿನ ಅಗದಿ ಒಂದು ವಿಶೇಷವಾದ ನವಲೂರಿಗೆ ಒಂದು ಮೆರಗನ್ನು ತಂದಿದ್ದಾರೆ. ಅವರು ಸತತ 30 ವರ್ಷಗಳವರೆಗೆ ಒಂದು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಒಂದು ತಮ್ಮ ನಿವೃತ್ತಿಯನ್ನು ವಿಶೇಷವಾಗಿ ನವಲೂರಲ್ಲಿ ಕಳೆಯೋಕೆ ಬಂದಿದ್ದಾರೆ. ದೇವರು ಅವರಿಗೆ ಬರುವಂಥ ದಿನಗಳಲ್ಲಿ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಡಲಿ ಮತ್ತು ಸಮಾಜಮುಖಿ ಸೇವೆಗಳನ್ನು ಮಾಡುವಂಥ ಒಂದು ವಿಚಾರಗಳನ್ನು ಕೊಡಲಿ. ಅವರು ಯಾವಾಗಲೂ ಸಮಾಜಮುಖಿ ಕೆಲಸದಿಂದ ಬಂದವರು, ಬಡತನದಿಂದನೂ ಬಂದು ಎಲ್ಲ ತಮ್ಮ ಫ್ಯಾಮಿಲಿ ಜೊತೆಗೆ ಒಳ್ಳೆಯ ಒಡನಾಟ ಇಟ್ಕೊಂಡು ತಮ್ಮ ಊರಿನ ಬಗ್ಗೆ ಒಂದು ವಿಶೇಷ ಕಾಳಜಿ ಹೊಂದಿದ್ದಾರೆ. ಅವರು ಸೇವೆ ನಿರಂತರವಾಗಿ ಹೆಂಗೆ ದೇಶ ಸೇವೆ ಮುಂದುವರಲಿ, ಅವರಿಂದ ಇನ್ನೂ ದೇಶಕ್ಕೆ ಸಾಕಷ್ಟು ಸೇವೆ ಆಗಬೇಕು ಅಂತ ಹೇಳ್ಕೊಂಡು ನಾನು ವಿನಂತಿ ಮಾಡ್ಕೊತೀನಿ. ಈ ದಿವಸ ರಾಘವೇಂದ್ರ ಸೋಳಂಕಿ ಅವರು 30 ವರ್ಷ ಭಾರತೀಯ ಸೇನಾಪಡೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ಬಂದಿದ್ದಾರೆ. ಇವರು ನಾವು ವೈಯಕ್ತಿಕವಾಗಿ ಅಗದಿ ನನ್ನ ಬಾಲ್ಯ ಸ್ನೇಹಿತರು. ಇವ್ರನ್ನ ನಾನು ಭಾಳ ರೀತಿಯಿಂದ ಕಂಡಿದ್ದೀನಿ. ಭಾಳ ಒಳ್ಳೆ ರೀತಿಯಿಂದ ಸರ್ವಿಸ್ ಮಾಡ್ಯಾರ. ಎಲ್ಲಿ ಏನೋ ಒಂದು ಕಪ್ಪು ಚುಕ್ಕಿ ಇಲ್ದಂಗೆ ತಮ್ಮ ಒಂದು ಭಾರತೀಯ ಸೇನೆಯಲ್ಲಿ ಅತಿ ಅಮೂಲ್ಯ ಸೇವೆ ಸಲ್ಲಿಸಿ ಬಂದಿದ್ದಾರೆ. ಅವರು ಒಂದು ಸುಬೇದಾರ್ ಅಂತೇಳಿ ಪೋಸ್ಟ್ ಆಗಿತ್ತು, ಮತ್ತು ಒಳ್ಳೆ ರೀತಿಯಿಂದ ಇಲ್ಲಿವರೆಗೆ ಇದು ಮಾಡ್ಕೊಂಡು ಬಂದಿದ್ದಾರೆ. ಅವರು ಒಂದು ಸೇವೆ ಏನೈತಲ್ಲ, ಅವರು ನೋಡಕ್ಕೂ ಪರ್ಸನಾಲಿಟಿಯಿಂದ ಭಾಳ ಒಳ್ಳೆ ಹ್ಯಾಂಡ್ಸಮ್ ಇದ್ದಾರೆ. ಮತ್ತು ಇವರು ಇನ್ನು ಮುಂದೆ ಸಹಿತ ಒಂದು ಒಳ್ಳೆ ಸರ್ಕಾರಿ ಹುದ್ದೆ ಕೊಡ್ಲಿ, ಏನೋ ಒಂದು ಇದು ಮಾಡಿದ್ರು ಒಂದು ಒಳ್ಳೆ ಇದನ್ನು ಮಾಡ್ತಾರೆ. ಆಮೇಲೆ ಇವರು ಮೇಗಲೆ ನವಲೂರಲ್ಲಿ ಸಾರ್ವಜನಿಕವಾಗಿ ಎಲ್ಲರ ಜೋಡಿ, ಸ್ನೇಹಿತರ ಜೋಡಿ ಅಥವಾ ಯಾವುದೋ ಸಾರ್ವಜನಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಎಲ್ಲದರಲ್ಲಿ ಬೆರೆತುಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಂಥ ವ್ಯಕ್ತಿ. ಇವತ್ತು ನಿವೃತ್ತಿಯಾಗಿ ಬಂದಾರ. ಈಗ ನಿಮಗೆ ಎಲ್ಲರಿಗೆ ಊರಾಗ ಎಲ್ಲರಿಗೆ ಅಗದಿ ಸ್ನೇಹಿತರಾಗಿ ಎಲ್ಲರೂ ಸಹ ಜೀವನ ಮಾಡಲಿಕ್ಕೆ ಅವರು ಒಂದು ಉತ್ಸಾಹದಿಂದ ಇವತ್ತು ಬಂದಿದ್ದಾರೆ. ಇವತ್ತು ಅದೇ ರೀತಿ ನಮ್ಮ ಒಂದು ಹಳೆ ವಿದ್ಯಾರ್ಥಿಗಳ ಸಂಘ ಮಾಡಾಕತ್ತೀವಿ. ಅಲ್ಲಿ ಅವರು ಸದಸ್ಯತ್ವ ಪಡೆದ ಮುಂದೆ ನಮ್ಮ ಊರ ಹೈಸ್ಕೂಲು ಡೆವಲಪ್ಮೆಂಟ್ ಮಾಡಲಿಕ್ಕೆ ಒಳ್ಳೆ ಸಹಕಾರ ಸಹಾಯ ಎಲ್ಲ ಕೊಡ್ತಾರಂತ ನಮಗೊಂದು ನಂಬಿಕೆ ಇದೆ. ಮತ್ತು ಅವ್ರಿಗೆ ದೇವರು ಈಗ ಸೇವೆ ಸಲ್ಲಿಸಿ 30 ವರ್ಷ ಸೇವೆ ಸಲ್ಲಿಸಿ ಬಂದಾನ. ದೇವರವ್ರಿಗೆ ಒಳ್ಳೆ ಒಂದು ವಿಚಾರ, ಬುದ್ಧಿ, ಆಯುಷ್ಯ, ಆರೋಗ್ಯ ಎಲ್ಲ ಕೊಡ್ಲಿ ಅಂತೇಳಿ ನಾ ದೇವರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ಪಾಂಡುರಂಗ್ ವೇರಣೇಕರ, ವಕೀಲರು, ನವಲೂರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.